ಪೈಸಾ ವಸೂಲ್ ಮೂವಿ, ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಯಾರು ನೋಡ್ಬೇಕಂದ್ರೆ ಆಲ್ ಆಫ್ ಇಂಡಿಯನ್ ಸಿಟಿಸನ್ಸ್ ನೋಡಬೇಕು, ಬಿಕಾಸ್ ದೇ ವಾಂಟ್ ಟು ಗೆಟ್ ಟು ನೋ ದ ಟ್ರುತ್ ಆಫ್ ದ ನೇಷನ್ಸ್. ದಟ್ಸ್ ಜಬರ್ದಸ್ತ್, ರಿಯಲಿ ಗುಡ್, ರಿಯಲಿ ಗುಡ್. ಲಾಸ್ಟ್ 5 to 10 years ಅಲ್ಲಿ ಏನೇನು ಡೆವಲಪ್ಮೆಂಟ್ ಆರ್ ಚೇಂಜಸ್ ಆಗಿದೆ ಅಂದ್ರೆ ಪಾಲಿಟಿಕ್ಸ್ ವೈಸ್ ಇರ್ಬೋದು, ನ್ಯಾಷನಲ್ ಸೆಕ್ಯೂರಿಟಿ ವೈಸ್ ಇರ್ಬೋದು, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸಿದ್ದಾರೆ. They have showed every single thing. From the demonetization to the Uri attacks, every single thing is covered. Beautiful. Message is patriotism. ಚೇಂಜಸ್ ಆಲ್ರೆಡಿ ಆಗಿದೆ. ಆಗಿರೋ ಚೇಂಜಸ್ ನಮ್ಮ ಮೂವಿಲಿ ತೋರಿಸಿದ್ದಾರೆ. ಅದನ್ನ ನೋಡಿದ್ರೆ ಸಾಕು, ಎಲ್ರಿಗೂ ಅರ್ಥ ಆಗುತ್ತೆ. ಸರ್, ದುರಂಧರ ಮೂವಿಯನ್ನು ನೋಡಿದ್ರೆ ಹೇಗೆ ಅನಿಸ್ತು? ಸೂಪರ್ ಇದೆ ಮೂವಿ ಮಾತ್ರ. ಪ್ರತಿಯೊಬ್ಬ ದೇಶಭಕ್ತ ನೋಡ್ಬೇಕಾದಂತ ಮೂವಿಯಲ್ಲಿ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎಲ್ಲ. ಅಂದ್ರೆ ಪ್ರತಿಯೊಂದು ಮೂಮೆಂಟ್ ಅಲ್ಲಿ ಲಾಸ್ಟ್ 5 to 10 years ಅಲ್ಲಿ ಏನೇನು ಡೆವಲಪ್ಮೆಂಟ್ ಆರ್ ಚೇಂಜಸ್ ಆಗಿದೆ ಅಂದ್ರೆ ಪಾಲಿಟಿಕ್ಸ್ ವೈಸ್ ಇರ್ಬೋದು, ನ್ಯಾಷನಲ್ ಸೆಕ್ಯೂರಿಟಿ ವೈಸ್ ಇರ್ಬೋದು, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸಿದ್ದಾರೆ. ಮತ್ತೆ ಯಾವ್ಯಾವ ಮೂಮೆಂಟ್ ಅಲ್ಲಿ ಏನೇನಾಗಿದೆ, ನೋಟ್ ಬ್ಯಾನ್ ಇಂದ ಹಿಡಿದು ಪ್ರತಿಯೊಂದು ಸ್ಟೇಜಸ್ ಅಲ್ಲೂ ಎಲ್ಲ ಡಿಸಿಷನ್ ಅನ್ನ ಯಾವ ರೀಸನ್ಗೆ ತಗೊಂಡಿದ್ದಾರೆ ಅಂತ ವ್ಯಾಲಿಡ್ ಆಗಿ ತೋರಿಸಿದ್ದಾರೆ ಮೂವಿಯಲ್ಲಿ. ಸೊ ಪ್ರತಿಯೊಬ್ಬ ಯಾರ್ಯಾರು ದೇಶಭಕ್ತಿ ಇದೆ, ಪ್ರತಿಯೊಬ್ಬ ಭಾರತೀಯ ನೋಡ್ಬೇಕಾದಂತ ಮೂವಿ ಒಳ್ಳೆ ಇದೆ. ಅದಾಗಿ ಇರ್ತಾರೆ, ಏನೋ ಒಳ್ಳೇದನ್ನ ತೋರಿಸ್ಲಿಕ್ಕೆ ಹೋಗ್ತಿದ್ರೆ ಅದಕ್ಕೆ ನೆಗೆಟಿವ್ ಆಗಿ ಮಾತಾಡೋರು ಇರ್ತಾರೆ. ಸೊ ಏನ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಯಾರ್ಯಾರು ದೇಶಭಕ್ತಿ ಅಂತ ಮನಸ್ಸಲ್ಲಿ ಇರ್ತದ ಪ್ರತಿಯೊಬ್ಬ ಭಾರತೀಯನು ಬಂದು ನೋಡ್ಬೇಕಾದಂತ ಮೂವಿ. ಆಲ್ರೆಡಿ ಒಂದು ರೆಸ್ಪೆಕ್ಟ್ ಇದೆ ನಮ್ದು ಸೋಲ್ಜರ್ಸ್ ಮೇಲೆ ಎಲ್ಲ. ಸೊ ಇನ್ನೂ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಆಗುವಂತ ರೀತಿಯಲ್ಲಿ ತೋರಿಸಿದ್ದಾರೆ. ಸೊ ಪ್ರತಿಯೊಬ್ಬ ಭಾರತೀಯ ಸೈನಿಕನ ಮೇಲೆ ಇನ್ನಷ್ಟು ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಆಯಿತು. ಅವರೆಷ್ಟು ಕಷ್ಟಪಡ್ತಾರೆ, ಅವರ ಫ್ಯಾಮಿಲಿ ಪರ್ಸನಲ್ ಲೈಫನ್ನು ಬಿಟ್ಟು ಹೊರಗಡೆ ಹೋಗಿ ನಮಗೋಸ್ಕರ ಎಷ್ಟು ಸೇವೆ ಮಾಡ್ತಾರೆ ಅಂತೇಳಿ ಎಲ್ಲ. ಅವರೆಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ, ಅವ್ರದ್ದು ಓನ್ ಫ್ಯಾಮಿಲಿಯನ್ನು ಮರೆತು, ಎಮೋಷನ್ಸ್ ಅನ್ನು ಮರೆತು ಎಷ್ಟು ಕಷ್ಟಪಟ್ಟು ಟ್ರೈನಿಂಗ್ ಮಾಡಿ ಹೋಗ್ತಾರೆ, ಎಷ್ಟು ಹಾರ್ಡ್ ಫೈಟ್ ಮಾಡ್ತಾರೆ ನಮಗೋಸ್ಕರ ಅಂತ ಗೊತ್ತಾಯ್ತು. ಜಬರ್ದಸ್ತ್, ರಿಯಲಿ ಗುಡ್, ರಿಯಲಿ ಗುಡ್. ಏನಂತ ಹೇಳ್ತೀರಿ ಮೂವಿ ಬಗ್ಗೆ? 10 on 10. Really good. ಒಂದು ಸಮಾಜದ ಚೇಂಜಸ್ ಆಗ್ತದೆ ಯೂತ್ಸ್ ಅಲ್ಲಿ. Yes, most definitely they have to come to the theaters. They have to watch this. It's very important for our ಮೂವಿ ಬಗ್ಗೆ ಹೇಳೋದಂದ್ರೆ ನೋಟ್ ಬ್ಯಾನ್ ಬಗ್ಗೆ ಎಲ್ಲ ತೋರಿಸಿದ್ದಾರೆ, ಅದರ ಬಗ್ಗೆ. Yes, there's a lot, and see, it's a spoiler if I tell you, but there's a lot of information, peak detailing. Aditya Dhar, I really didn't know about your game, man. Really good. ನೋಡ್ಲೇಬೇಕು. Thank you. ಸರ್, ಮೂವಿ ಬಗ್ಗೆ? ಮೂವಿ ಸೂಪರ್ ಇತ್ತು, 10 on 10. ಪ್ಲಸ್ ಅದು ಎಂಡಲ್ಲಿ ಒಂದು ಪ್ಲಾಟ್ ಇತ್ತು ಎಪಿಕ್ ಅಂತ. ಯಾಕೋಸ್ಕರ ಈ ಮೂವಿಯನ್ನು ನೋಡ್ಬೇಕಂತ ಹೇಳ್ತಾರೆ? ಲೈಕ್ ನಾನು ದುರಂಧರ್ 1 ನೋಡಿದ್ದೆ, ದುರಂಧರ್ ಅದು ಸೂಪರ್ ಇತ್ತು ಅಂತ. ಮತ್ತೆ ಇವಾಗ ಕಾಲ್ ಮಾಡಿ ಹೇಳಿದೆ ದುರಂಧರ್ 2 ಬಂದಿದೆ ಅಂತ. ನಾನು ಹೇಳಿದೆ ಫಸ್ಟ್ ಟಿಕೆಟ್ ಬುಕ್ ಮಾಡು, ಹೋಗು ಅಂತ. ಕೆಲವರು ಈ ಮೂವಿ ಬಗ್ಗೆ, ಸರ್ ನೀವು ಸಹ ಬನ್ನಿ, ಈ ಮೂವಿ ಬಗ್ಗೆ ಕೆಲವರು ಇಂಡೈರೆಕ್ಟ್ ಆಗಿ ಏನೇನು ನೋಡಬೇಡಿ ಆ ಮೂವಿ ಹಾಗೆ ಹೀಗೆ ಅಂತೆಲ್ಲ ಫೇಕ್ ನರೇಟಿವ್ ಎಲ್ಲ ಸ್ಪ್ರೆಡ್ ಮಾಡ್ತಿದ್ದಾರೆ, ಇದ್ರ ಬಗ್ಗೆ? Sorry, I'm not good at Kannada, but I understood your question. There's no fake narrative. They're trying to do negative PR, and to be very honest, if they say it's too fake, let them see it once. They have showed every single thing. From the demonetization to the Uri attacks, every single thing is covered. Beautiful. See, the truth is already beheaded over here. It's already shown. So it's no use of saying this point. Huh? ಥಿಯೇಟರ್ ಬಂದು ನೋಡಿದ್ರೆ? Yes, most definitely. Don't watch in torrent. Come to the theaters. Really, it's worth buying. It's worth. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಪ್ರಧಾನಿ ಬಗ್ಗೆ ಈ ಮೂವಿಯಲ್ಲಿ ತೋರಿಸಿದ್ದಾರೆ, ಇದ್ರ ಬಗ್ಗೆ ಏನು ಹೇಳಿ? ಹೌದು, ಅದೇ ನೋಟ್ ಬ್ಯಾನ್ ಮಾಡಿದ ವಿಷಯ ಇರ್ಬೋದು, ಇಲ್ಲ ಅದ್ರ ಬಗ್ಗೆ ಹೇಳೋದು? ಅವರು ನಮ್ಗೆ ಇಲ್ಲಿ ಅಟ್ಯಾಕ್ ಮಾಡಿದಾಗ ನಾವು ಅವ್ರ ನೆಲದಲ್ಲಿ ಹೋಗಿ ಹೊಡೆದು ಬರ್ತೇವೆ ಅಂತ ತೋರಿಸಿದಿರ್ಬೋದು, ಅದನ್ನ ಡೀಟೇಲ್ ಆಗಿ ತೋರಿಸಿದ್ದಾರೆ. ಸೊ ಸತ್ಯಾಂಶವನ್ನೆಲ್ಲ ಬಿಚ್ಚಿಟ್ಟಿದ್ದಾರೆ ಅಷ್ಟೇ ಮೂವಿಯಲ್ಲಿ. ಈಗ ನೋಟ್ ಬ್ಯಾನ್ ಬಗ್ಗೆ ನೀವು ಹೇಳಿದ್ರಿ, ನೋಟ್ ಬ್ಯಾನ್ ಸ್ಟಾರ್ಟಿಂಗ್ ಬರುವಾಗ ಮೋದಿಯನ್ನು ಹೇಳಿಸಿದ್ದು, ಆ ಸರ್ಕಾರವನ್ನು ಹೇಳಿಸಿದ, ಇಂಥ ಎಲ್ಲ ಕೆಲಸಗಳು ನಡೆದಿದೆ. ಈಗ ರಿಯಾಲಿಟಿ ಇದರಲ್ಲಿ ಗೊತ್ತಾಗಿದೆ. ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಏನ್ ಹೇಳ್ತೀರಾ? ಆ ಸಮಯಕ್ಕೆ ಅದರ ಬಗ್ಗೆ ಮೋದಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದವರು ಅಥವಾ ಆ ಸರ್ಕಾರದ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ? ಅದೇ ಮಾತಾಡೋರು ಮಾತಾಡಿದ್ದಾರೆ, ಅವರು ಅಂದ್ರೆ ಒಂದು ಪಾಲಿಟಿಕ್ಸ್ ಅಷ್ಟೇ, ಎಲ್ಲದರಲ್ಲೂ ಪಾಲಿಟಿಕ್ಸ್. ಈಗ ನಮ್ದು ದೇಶ ಭಾರತಕ್ಕೆ ಏನಾದ್ರೂ ಒಳ್ಳೇದಾಗ್ತದೆ, ಒಳ್ಳೆ ಡೆವಲಪ್ಮೆಂಟ್ ಮಾಡ್ತಿದ್ರೆ ಯಾರಾದ್ರೂ ಅದ್ರ ಬಗ್ಗೆ ಯಾರು ಉಲ್ಟಾ ಮಾತಾಡ್ತಾರೆ, ಅದು ಪಾಲಿಟಿಕ್ಸ್ ಅಷ್ಟೇ, ದಟ್ಟಿ ಪಾಲಿಟಿಕ್ಸ್ ಅಂತ ಹೇಳ್ಬೋದು. ಅವ್ರು ಯಾವಾಗ ನಿಜವಾದ ದೇಶಭಕ್ತರಾಗಿದ್ರೆ, ಅವ್ರಿಗೆ ನಿಜವಾಗ್ಲೂ ದೇಶದ ಬಗ್ಗೆ ಗೌರವವಿದ್ರೆ ಯಾರು ಸಹ ಎಗೇನ್ಸ್ಟ್ ಮಾತಾಡಲ್ಲ, ರೆಸ್ಪೆಕ್ಟ್ ಕೊಟ್ಟು ಸಪೋರ್ಟ್ ಮಾಡ್ತಾರೆ, ಅವ್ರು ಯಾವುದೇ ಪಾರ್ಟಿಯವರಾಗಿದ್ರು. ಸೊ ಅಂತವ್ರಿಗೆ ಏನ್ ಮಾಡಿ, ಇದು ಒಂಥರ ಪಾಲಿಟಿಕ್ಸ್ ಅಷ್ಟೇ ಅವ್ರು ಮಾಡುದು. ಆಯ್ತು, ನೋಟ್ ಬ್ಯಾನ್ ಇಂದ ಟೆರರಿಸ್ಟ್ಗಳಿಗೆ ಎಷ್ಟು ಪೆಟ್ಟು ಬಿತ್ತಂತ ಎಲ್ಲ ಹೇಳಿದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ದೇಶದೊಳಗೇನೆ ಎಷ್ಟೋ ಜನ ಇದ್ದಾರೆ
ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋರು ಸಹ ಅಂತವರ ಕೈವಾಡದಿಂದ ಎಷ್ಟು ಹಣ ಒಳಗಡೆ ಬರ್ತಿದೆ, ಫೇಕ್ ಕರೆನ್ಸಿ ಇರ್ಬೋದು, ಅದರಿಂದ ಎಷ್ಟು ನಮ್ದು ದೇಶದಲ್ಲಿ ನಮ್ಮ ಜನರಿಗೆ ಎಷ್ಟು ಮೋಸ ಆಗ್ತಿದೆ ಅಂತೇಳಿ ಅದರಲ್ಲೆಲ್ಲ ತೋರಿಸಿದ್ದಾರೆ. ಆ ನೋಟ್ ಬ್ಯಾನ್ ಇಂದಾಗಿ ಎಷ್ಟೋ ಸ್ಟಾಪ್ ಆಯಿತು, ಎಷ್ಟೋ ದೊಡ್ಡ ಅಮೌಂಟ್ ಅಲ್ಲಿ ಏನು ನಾಶ ಆಗ್ಬೇಕಿತ್ತು ನಮ್ಮದೇ ಜನರಿಗೆ ಎಲ್ಲ ನಮ್ಮ ಸಂಪತ್ತಿಗೆ, ಅದೆಲ್ಲ ಸ್ವಲ್ಪ ಸ್ಟಾಪ್ ಆಗಿದೆ ಅಂತ ಹೇಳ್ಬೋದು ಆ ನೋಟ್ ಬ್ಯಾನ್ ಇಂದ ಎಲ್ಲ. ಒಳ್ಳೇದಾಗಿದೆ ಮೂವಿ, ತುಂಬಾ ಒಳ್ಳೆಯದು. ಎಷ್ಟು ಸತಿ ನೋಡಿದ್ರು ಕಮ್ಮಿ ಆಗಲ್ಲ. ನಾವು 1 ನೋಡಿದ್ದೆ, 2 ಬರ್ಬೇಕಂತ ಅದಕ್ಕೇನೆ ಬಂದೆ. ನಾನು ಒಬ್ನೇ ಬಂದಿದ್ದೆ ನೋಡ್ಬೇಕಂತ. ಹಾ, ಖುಷಿ ಆಯ್ತು. ಒಳ್ಳೆ ಸರ್, ಥ್ಯಾಂಕ್ ಯು. Movie is very excellent. We enjoyed a lot. ಮೂವಿ ಹೇಗೆ ಅನಿಸ್ತು? ಸೂಪರ್. ಏನ್ ಇಷ್ಟ ಆಯ್ತು? ಚೆನ್ನಾಗಿದೆ ಆಕ್ಟಿಂಗ್, ರೇಸಿಂಗ್ ಆಕ್ಟಿಂಗ್. ಗುಡ್ ಮೂವಿ, ಗುಡ್ ಮೂವಿ. ಏನ್ ಇಷ್ಟ ಆಯ್ತು? ದುರಂಧರ್ ಹಾ. ಒಳ್ಳೆ ಆಕ್ಷನ್, ಸಿನಿಮಾಟೋಗ್ರಫಿ, ವೈಲೆನ್ಸ್ ಎಲ್ಲ ಸಗತಿ. ಯಾಕೋಸ್ಕರ ಈ ಮೂವಿ ನೋಡ್ಬೇಕು? ಆಕ್ಷನ್ ಇದೆ, ಒಳ್ಳೆ ದೇಶಭಕ್ತಿ ಇದೆ. ಒಳ್ಳೆ ಮೆಸೇಜ್ ಮೂವಿ. ಪೈಸಾ ವಸೂಲ್ ಮೂವಿ, ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಯಾರು ನೋಡ್ಬೇಕಂದ್ರೆ ಆಲ್ ಆಫ್ ಇಂಡಿಯನ್ ಸಿಟಿಸನ್ಸ್ ನೋಡ್ಬೇಕು, ಬಿಕಾಸ್ ದೇ ವಾಂಟ್ ಟು ಗೆಟ್ ನೋ ದ ಟ್ರುತ್ ಆಫ್ ದ ನೇಷನ್ಸ್. ದಟ್ಸ್ ಯಾವ ರೀತಿ ಏನೆಲ್ಲ ಇದನ್ನ ನೋಡಿ ಏನೋ ಚೇಂಜಸ್ ಆಗ್ತದೆ ಸಮಾಜದಲ್ಲಿ ಯುವಕರಿಗೆ? ಚೇಂಜಸ್ ಆಲ್ರೆಡಿ ಆಗಿದೆ. ಆಗಿರೋ ಚೇಂಜಸ್ ನಮ್ಮ ಮೂವಿಲಿ ತೋರಿಸಿದ್ದಾರೆ. ಅದನ್ನ ನೋಡಿದ್ರೆ ಸಾಕು, ಎಲ್ರಿಗೂ ಅರ್ಥ ಆಗುತ್ತೆ. ಸ್ಟೋರಿ ಲೈನ್ ತುಂಬಾ ಒಳ್ಳೆಯಿತ್ತು, ಮತ್ತೆ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಅಬ್ಸಲ್ಯೂಟ್ಲಿ ಅಮೇಸಿಂಗ್. ಮತ್ತೆ ಅದು ಸ್ಟೋರಿ ತುಂಬಾ ಇಮೋಷನಲ್ಸ್ ಉಂಟು, ಮತ್ತೆ ಎಲ್ಲ ತುಂಬಾ ಫೈಟ್ ಸೀನ್ಸ್ ಎಲ್ಲ ಒಳ್ಳೆ ಉಂಟು. ಇದ್ರ ಬಗ್ಗೆ ಹೇಳುದಾದ್ರೆ ಏನಾದ್ರಿಂದ ಏನಾದ್ರು ಮೊದಲಾದ ಘಟನೆಯ ಚೇಂಜಸ್ ಸಮಾಜದಲ್ಲಿ? ಚೇಂಜಸ್ ಲೈಕ್ 4 hours ಇತ್ತಲ್ಲ ಫುಲ್ ಮೂವೀಸ್, ಲೈಕ್ ಬೋರ್ ಆಗಿಲ್ಲ. ಇಟ್ ವಾಸ್ ಲೈಕ್ ನೋಡ್ಬೋದಿತ್ತು, ಲೈಕ್ ದೇರ್ ವಾಸ್ ನಥಿಂಗ್ ಲೈಕ್ ಬೋರಿಂಗ್ ಪಾರ್ಟ್. ಲೈಕ್ 4 hours ಎಂಜಾಯ್ ಮಾಡ್ಕೊಂಡು ನೋಡ್ಬೋದಿತ್ತು. like it was like 4 hours ka movie, you know. So amazing storyline, like ಒಳ್ಳೆ ಆಗಿತ್ತು, ಒಳ್ಳೆ ಆಗಿತ್ತು. ಏನ್ ಮೆಸೇಜ್? ಮೆಸೇಜ್ ಈಸ್ ಪೇಟ್ರಿಯಾಟಿಸಮ್, ರಾಷ್ಟ್ರಭಕ್ತಿ. ಮೂವಿಯನ್ನು ಯಾಕೆ ನೋಡ್ಬೇಕಂತ ಹೇಳ್ತೀರಿ? ಯುವ ಪೀಳಿಗೆ ನೋಡ್ಬೇಕು. ಯುವ ಪೀಳಿಗೆ ಎಲ್ಲರೂ ನೋಡ್ಬೇಕು, ನೋಡ್ಲೇಬೇಕಾದದ್ದು. ಜಾತಿ ಧರ್ಮ ಎಲ್ಲ ಬದಿಗಿಟ್ಟು ನೋಡ್ಲೇಬೇಕು. ವೆರಿ ಗುಡ್. ಸರ್, ಮೂವಿ ಬಗ್ಗೆ ಏನ್ ಹೇಳ್ತೀರಿ? ಒಳ್ಳೆ ಸೂಪರ್ ಆಗಿ ಮಾಡಿದೆ. ಏನು ಮೆಸೇಜ್ ಕೊಟ್ಟಿದ್ರಿ? ಸೊ ನರೇಂದ್ರ ಮೋದಿ ಅವ್ರದ್ದು ಫುಲ್ ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಆಗಿತ್ತಲ್ಲ ಅದು ನೋಟ್ ಬ್ಯಾನ್ ಇದೆಲ್ಲ ಕರೆಕ್ಟ್ ಆಗಿ ಮಾಡಿದ್ದಾರೆ. ಒಳ್ಳೆ ಎಲ್ರು ನೋಡ್ಬೇಕಂತ ಹೇಳಿ. ಆಬ್ವಿಯಸ್ಲಿ ಎಲ್ಲರೂ ನೋಡ್ಬೇಕು. ಇಂಡಿಯನ್ಸ್ ಆದವರು ಆಬ್ವಿಯಸ್ಲಿ ಎಲ್ಲರೂ ನೋಡ್ಬೇಕು. ಸರ್, ಮೂವಿ ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿತ್ತು, ಎಲ್ಲವೂ ಇಷ್ಟ ಆಗಿದೆ. ಏನ್ ಮೆಸೇಜ್ ಕೊಟ್ಟಿದ್ದಾರೆ? ಇಲ್ಲ ಮೂವಿ ಹೇಗೆ ಅನಿಸ್ತು? ಏನ್ ಇಷ್ಟ ಆಯ್ತು? ಎಲ್ಲ ಒಳ್ಳೇದಿತ್ತು. ದೇಶ ಮೂವಿ ನೋಡ್ಬೇಕು ಅಂತ ಹೇಳಿ. ಹೇಳಿದ್ರೆ ದೇಶಕ್ಕೆ, ನಮ್ಮ ದೇಶಕ್ಕೆ ಅವ ತುಂಬಾ ಇದ್ ಮಾಡಿದ್ದಾನೆ. ಸೈನಿಕರಾಗಿ ಏನಂತ ಹೇಳ್ತೀರಿ? ಬಿಟ್ರೆ ಇಲ್ಲ ಫಾರ್ ಯುವಕರಲ್ಲಿ ಈ ಮೂವಿ ನೋಡ್ಬೇಕು. ನೋಡ್ಬೋದು. ಏನು ಸಮಾಜ ಚೇಂಜಸ್ ಆಗ್ಬೋದು. ಇಷ್ಟ ಆಯ್ತು. ಇಷ್ಟ ಆಯ್ತು.